ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ಮಂತ್ರವನ್ನು ಒಂದು ಸಾರಿ ಬರೆದು ಕೇವಲ 3 ದಿನಗಳ ಕಾಲ ನೀವು ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಯಾವುದೇ ರೀತಿಯ ಕೋರಿಕೆಗಳಿರಬಹುದು ಎಲ್ಲವೂ ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು, ಯಾವ ಸಮಯದಲ್ಲಿ ಹೇಳ್ಕೊಬೇಕು, ಹಾಗೆ ಇದನ್ನು ಬರೆಯೋದ್ರಿಂದ ಕೂಡ ಯಾವ ರೀತಿಯ ನಮಗೆ ಲಾಭಗಳು ಸಿಗುತ್ತೆ ಅನ್ನೋದನ್ನು ಕೂಡ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಬೋದಾಗಿರುತ್ತೆ. ನೀವು ಬೇಗನೆ ಮಂತ್ರನ ಹೇಳಿ ಮುಗಿಸಿ ಅಂತ ಹೇಳ್ತೀರಾ, ಆದರೆ ನಮಗೂ ವಿಡಿಯೋ ಓಡಬೇಕು ಅಂತ ಇರುತ್ತಲ್ವ. ಸುಮ್ಮನೆ ಹಾಗೆ 2 ನಿಮಿಷ 3 ನಿಮಿಷ ಮಾಡಿದ್ರೆ ಏನು ಪ್ರಯೋಜನ ಇರೋದಿಲ್ಲ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರೇ ಕೆಲವ್ರಿಗೆ ಅರ್ಥ ಆಗೋದು. ಇಲ್ಲಾಂದರೆ ಕೆಲವರು ಕಮೆಂಟ್ ಬಾಕ್ಸ್ನಲ್ಲಿ ಪದೇ ಪದೇ ಕೇಳ್ತಾನೆ ಇರ್ತಾರೆ, ಎಷ್ಟು ಸಾರಿ ಹೇಳ್ಕೊಬೇಕು, ಅದನ್ನು ಯಾವ ಸಮಯದಲ್ಲಿ ಹೇಳ್ಕೊಬೇಕು, ಯಾವ ವಾರ ಹೇಳಬೇಕು, ಎಷ್ಟು ದಿನ ಹೇಳ್ಕೊಬೇಕು ಅಂತ ಈ ರೀತಿ ಕ್ವಶನ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಾನು ಸಂಪೂರ್ಣವಾಗಿ ಹೇಳ್ತೀನಿ, ನೀವು ಪದೇ ಪದೇ ಅದನ್ನೇ ಹೇಳ್ತೀರಾ ಅಂತ ಹೇಳಬೇಡಿ. ನಾನು ಎಲ್ಲನೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡೋಕ್ಕೆ ಅಂತಲೇ ವಿಡಿಯೋ ಮಾಡೋದು. ಈ ಒಂದು ಮಂತ್ರಗಳನ್ನು ನೀವು ನಂಬಿಕೆ ಇಟ್ಟು ಪ್ರೀತಿಯಿಂದ ಪಾಸಿಟಿವ್ ಮೈಂಡಲ್ಲಿ ಹೇಳ್ಕೊಂಡು ಮಾಡೋದ್ರಿಂದ, ನಾನು ಹೇಳ್ದಾಗ ಮಾಡೋದ್ರಿಂದ ಎಲ್ಲವೂ ಕೂಡ ನೆರವೇರುತ್ತೆ. ಸುಮ್ಮನೆ ಇದು ಯಾವುದು ಆಗೋದಿಲ್ಲ ಹಾಗೆ ಹೇಗೆ ಅಂತ ಸುಮ್ಮನೆ ಕಮೆಂಟ್ ಹಾಕ್ಬೇಡಿ. ಎಲ್ಲ ಗೊತ್ತಿದ್ದೇನೆ ನಾನು ತಿಳಿಸ್ಕೊಡ್ತಾ ಇರೋದು. ಯಾವುದನ್ನು ಗುರುಗಳ ಮೂಲಕ ಹೇಳೋ ಮಂತ್ರಗಳು ಯಾವುದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿಲ್ಲ. ನಾರ್ಮಲಾಗಿ ಎಲ್ಲರೂ ಅಂದರೆ ಮನುಷ್ಯರು ಹೇಳೋವಂಥ ಮಂತ್ರಗಳನ್ನೇ ಹೇಳ್ತಾ ಇರೋದು. ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟು ಕೂಡ ಇಲ್ಲ. ಒಳ್ಳೆಯದೇ ಆಗುತ್ತೆ, ಒಳ್ಳೆ ಫಲಗಳೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ನಿಯತ್ತಾಗಿ ಇದ್ದರೆ, ನೀವು ಯಾರಿಗೂ ಏನು ಮಾಡಿಲ್ಲ, ನನಗೆ ಒಳ್ಳೇದಾಗಬೇಕು ಅಂತ ಬಯಸಿದ್ರೆ ನಿಮ್ಗೆ ಒಳ್ಳೇದೇ ಸಿಗುತ್ತೆ. ನೀವೇನಾದರೂ ಬೇರೆಯವ್ರಿಗೆ ಕೆಟ್ಟದಾಗಬೇಕು ಅಂತ ಮಾಡ್ತಿದ್ರೆ ಅದು ನಿಮಗೆ ಕೆಟ್ಟದಾಗೋದು. ಅದೇ ನಿಮ್ಮಲ್ಲೇ ಇರೋದು. ಅದು ಯಾವುದು ಕೂಡ ಸುಮ್ಮನೆ ಅದು ಆಗೋದಿಲ್ಲ ಹಾಗೆ ಹೇಗೆ ಅಂತ ಎಲ್ಲ ಕಮೆಂಟ್ ಮಾಡಿ ಹೇಳಬೇಡಿ. ಆಗಿರೋರು ಎಷ್ಟೋ ಜನ ಇದ್ದಾರೆ, ಇದರಿಂದ ಒಳ್ಳೆಯದಾಗಿದೆ ಅಂತ ಹೇಳೋರು ನಾನು ನೋಡಿದ್ದೀನಿ ಕೂಡ. ಹಾಗೆ ಬೇರೆ ಚಾನಲಲ್ಲಿ ಕೂಡ ದಿನ ತಿಳಿಸ್ಕೊಡ್ತಾರೆ. ಅವರು ಕೂಡ ಫೇಮಸ್ ಯೂಟ್ಯೂಬರು. ಅವರು ಸಬ್ಸ್ಕ್ರೈಬರ್ಗೂ ಕೂಡ ಎಲ್ಲ ರೀತಿಯ ಫಲಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅವ್ರು ಬೇಡ್ಕೊಂಡಿರೋಂಥ ಕೋರಿಕೆಗಳು ಈಡೇರಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಕನ್ನಡದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನೋಡಿ, ಸುಮ್ಮನೆ ಇರಿಟೇಷನ್ ಆಗೋ ರೀತಿ ಕಮೆಂಟ್ ಮಾಡೋದು ಈ ಥರ ಎಲ್ಲ ಮಾಡಬೇಡಿ. ಇದರಿಂದ ಒಳ್ಳೆಯದೇ ಆಗಿದೆ, ಒಳ್ಳೆಯದೇ ಆಗುತ್ತೆ ಕೂಡ. ಇನ್ನು ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಓಂ ಹ್ರೀಂ ಹರಿ ಓಂ ವಾರಾಹಿ ನಮಃ. ಓಂ ಹ್ರೀಂ ಹರಿ ಓಂ ವಾರಾಹಿ ನಮಃ. ಓಂ ಹ್ರೀಂ ಹರಿ ಓಂ ವಾರಾಹಿ ನಮಃ. ಈ ರೀತಿಯಾಗಿ ಮಂತ್ರವನ್ನು ನೀವು ಒಂದು ಬುಕ್ನಲ್ಲಿ ಸಪ್ರೇಟಾಗಿ ಒಂದು ಬುಕ್ ಇಡಿ ಅಂತ ಹೇಳಿದ್ದೀನಲ್ವ, ಆ ಒಂದು ಬುಕ್ನಲ್ಲಿ ಬರೆದಿಟ್ಕೊಳ್ಳಿ. ಬರೆದು ನೀವು ಇದನ್ನು ಒಂದು 108 ಬಾರಿ ಹೇಳ್ಕೊಳ್ಳೋದ್ರಿಂದ, ಅದರಲ್ಲೂ ಇದನ್ನು ರಾತ್ರಿ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಕೇವಲ 3 ದಿನಗಳ ಕಾಲ ನೀವು ಈ ಒಂದು ಮಂತ್ರವನ್ನು ಬರಿತಾ ಬನ್ನಿ. ನಿಮ್ಮ ಏನೇ ಕೋರಿಕೆಗಳಿರ್ಬೋದು, ಎಷ್ಟೇ ಬೇಡಿಕೆಗಳಿರ್ಬೋದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ಬರೆಯೋದಕ್ಕೆ ನಿಯಮಗಳೇನಾದರೂ ಇದೆಯಾ ಅಂತ ಅಂದರೆ, ನಾನ್ ವೆಜ್ಜನ್ನು ತಿಂದಾಗ ಬರಿಬೇಡಿ. ಹಾಗೆ ನೀವು ಮುಟ್ಟಾದಂಥ ಸಮಯದಲ್ಲಿ ಹೆಣ್ಮಕ್ಳು ಕೂಡ ಈ ಒಂದು ಮಂತ್ರವನ್ನು ಬರಿಬಾರ್ದು, ಹಾಗೆ ಹೇಳ್ಕೊಳ್ಳಬಾರ್ದು ಕೂಡ. ಇನ್ನು ಏನು ನಾನ್ ವೆಜ್ಜನ್ನು ತಿಂದಿಲ್ಲ ಅಂತ ಅಂದರೆ ನೀವು ಕೈಕಾಲು ಮುಖ ತೊಗೊಂಡು ನಾರ್ಮಲಾಗಿ ನೀವು ಎಲ್ಲ ಮಂತ್ರಗಳನ್ನು ಎಲ್ಲಿ ಹೇಳ್ಕೊತೀರೋ ಅಲ್ಲೇ ಒಂದು ಎಲ್ಲೂ ಗಲಾಟೆ ಇಲ್ಲದಿರೋಂಥ ಜಾಗದಲ್ಲಿ ಕೂತ್ಕೊಂಡು ಪೀಸ್ಫುಲ್ಲಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಬರೀರಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಎಷ್ಟೇ ನಿಮ್ಮ ಜೀವನದಲ್ಲಿ ಅಡೆತಡೆಗಳಿರ್ಬೋದು, ಅಥವಾ ಹಣಕಾಸಿನ ತೊಂದರೆಗಳೇ ಇರಬಹುದು, ಅಥವಾ ಬೇರೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಅನ್ನೋದನ್ನು ನೀವು ಕಾಣ್ತೀರಾ. ಹಾಗಾಗಿ ಈ ಒಂದು ಮಂತ್ರವನ್ನು ತಪ್ಪದೆ ನೀವು ಈ ರೀತಿಯಾಗಿ ಬರೆದು ಹೇಳ್ಕೊಳ್ಳೋದ್ರಿಂದ ಕೇವಲ 3 ದಿನ ಹೇಳ್ಕೊಳ್ಳಿ ಸಾಕು. ಯಾವುದೇ ಒಂದು ಮಂತ್ರವನ್ನು ಹೇಳ್ಕೊಳ್ಳೋವಾಗಲೂ ಕೂಡ ನೀವು ಶ್ರದ್ಧಾ ಭಕ್ತಿಯಿಂದ ಹೇಳ್ಕೊಬೇಕು. ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಬಯಸಿ ನೀವು ಮಾಡಬೇಡಿ. ಒಳ್ಳೆಯದಕ್ಕಾಗಿ ನೀವು ಬಯಸಿದ್ರೆ ನಿಮಗೆ ರಿಟರ್ನ್ ಒಳ್ಳೆಯದೇ ಆಗುತ್ತೆ. ಕೆಟ್ಟದನ್ನು ಬಯಸಿದ್ರೆ ಕೆಟ್ಟದೇ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.